ಇನ್ನು ಪರ್ಟಿಕ್ಯುಲರ್ ಆಗಿ ಹರಿಕಥಾಮೃತ ಸಾರಕ್ಕೆ ಅಂತ ಬರೋದಾದ್ರೆ, ಆದ್ರೆ ಹಿಂದೆ ಕೂಡ ತಾವು ಒಂದು ಕನಸನ್ನ ಹೇಳಿದ್ರಿ, ಕಥೆಯನ್ನ ಹೇಳಿದ್ರಿ. ಅಂದ್ರೆ ಹರಿಕಥಾಮೃತ ಸಾರ ಅಂದ್ರೆ ಪಾರಾಯಣ ಮಾಡ್ಲಿಕ್ಕೋ ಅಥವಾ ಅದನ್ನ ಕಲೀಲಿಕ್ಕೋ ಸಾಕಷ್ಟು ವರ್ಷಗಳನ್ನ ತಗೋತಾರ, ಅಧ್ಯಯನ ಮಾಡ್ತಾರ, ಗುರುಮುಖೇನ ಹೇಳಿಸ್ಕೋತಾರ. ಅಂಥದ್ದನ್ನ ಇಡೀ ಒಂದು ಸಮಾಜಕ್ಕೆ ನೀವು ಅದನ್ನ ಗಾನ ರೂಪದಲ್ಲಿ ಕೊಡಬೇಕು ಅನ್ನೋದು ಅದು ಸಣ್ಣ ವಿಷಯವೇ ಅಲ್ಲ. ಆದ್ರೆ ಅದನ್ನ ಸಾಧನೆಯನ್ನ ಮಾಡಿ ನಿಮಗೆ ಹರಿಕಥಾಂಸಾರ ಭೂಷಣ ಅನ್ನೋ ಪ್ರಶಸ್ತಿನೂ ಬಂತು. ಆದ್ರೆ ಹಿನ್ನೆಲೆ ಏನು ಸರ್, ಹೇಗಿದೆಲ್ಲ ನಡೆದಿದ್ದು ಅಂತ? ಅದು ದಾಸರ ಪದಗಳನ್ನು ಹಾಡುವಂಥದ್ದು ಇತ್ತು, ಆದರೆ ನಂದೇನು ತಲೆಗೆ ಈ ವಿಶೇಷ ಕೃತಿಗಳನ್ನು ಹೊರತಂಬರೋದು. ನಾನು ಹೆಸರು ಗಳಿಸ್ಬೇಕು ಅಂತಲ್ಲ, ಆ ಕೃತಿಗಳು ಅಲ್ಲೇ ಉಳಿದು ಬಿಡ್ತಾವೆ, ಅವನ್ನ ಹೊರಗೆ ತಂದು ಜನರಿಗೆ ಕೇಳಿಸ್ಬೇಕು. ಆವಾಗ ನಾನು ಹರಿಕಥಾಮೃತ ಸಾರ ಒಂದು ಸಂಧಿ ನಾನು ಬರ್ತಿತ್ತು, ಅಂದರೆ ಅದನ್ನ ನಾನು ಗೊತ್ತಿದ್ದೆ, ಅದು ಮಾಡಬೇಕು ಅಂತ ತಲೆಗೆ ಬಂತು. ಅದ್ರ ಪ್ರೊಡ್ಯೂಸರ್ ಒಬ್ಬರು ತಯಾರಾದರು, ಅವ ಏನೋ ನಡಬರಕ್ಕೆ ಪ್ರತಿಬಂಧಕಗಳು ಕೆಲವು ಬಂದು, ಆದರೂ ಅದು ಚಲೋ ಕಾರ್ಯಕ್ಕೆ ಕಷ್ಟಗಳು ಜಾಸ್ತಿ. ಹೌದು. ಆಮೇಲೆ ಅದನ್ನು ಮಾಡಬೇಕು ಆದ್ರೆ ಮೊದಲಕ್ಕೆ ನಾನು ಎಲ್ಲ ಸ್ವಾಮಿಗಳನ್ನು ಭೇಟಿ, ನಮ್ಮ ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥರನ್ನ ಭೇಟಿಯಾದಾಗ ಅವ್ರು ಹೇಳಿದರು, ನೋಡು ಕೈ ಹಾಕುವಂತೆ. ಅಸಾಮಾನ್ಯವಾದದ್ದಲ್ಲ ಅದು, ಮತ್ತೆ ಇನ್ನೊಂದು ನ್ಯಾಯ ಸುಧಾರಣೆ ಅದು, ಅದಕ್ಕೆ ನೋಡಿ ಕೈ ಹಾಕು, ಆದರೂ ಪ್ರಯತ್ನ ಮಾಡು ಅಂತ ಮಂತ್ರಾಕ್ಷತೆ ಕೊಟ್ಟರು. ಮಂತ್ರಾಲಯದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರು, ನೀವು ಮಾಡ್ತೀರಿ, ನಿಮ್ಮ ಆ ಸಾಮರ್ಥ್ಯ ತಿಳ್ಕೊಂಡು ಮಂತ್ರಾಕ್ಷತೆ. ಈಗ ಎಲ್ಲ ಕೆಲವು ಪೇಜಾವ ವಿಶ್ವೇಶ ತೀರ್ಥರು ಅವರು ಅದಾಗಲಿ ಮಾಡಬೇಕು ಅಂತ ಶುರು ಮಾಡಿ, ಆದರೂ ನಾನು ಏನು ಮಾಡಿದೆ, ನನ್ನೊಂದು ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಮಾನವಿಗೆ ಹೋಗಿ ಒಂದು ದೊಡ್ಡ ನಮಸ್ಕಾರ ಹಾಕಿ, ನೀವು ಒಳಗೆ ಕೂತು ಹಾಡೋದಾದರೆ ಇದು ಆಗ್ತದೆ. ನನ್ನ ಕೈಯಿಂದಂತೂ ಏನೂ ಅಲ್ಲ, ನನಗೊಂದು ಅಕ್ಷರನೂ ಯೋಗ್ಯತಾ ಇಲ್ಲ, ಅದಕ್ಕೆ ನಾನು ಇದನ್ನು ಪ್ರಯತ್ನ ಮಾಡ್ತೀನಿ, ನಾನು ಸೇವಾ ಮಾಡ್ತೀನಿ, ದೈಹಿಕವಾಗಿ ಸೇವಾ ಮಾಡ್ತೀನಿ, ಅದಕ್ಕೆ ಏನಾದರೂ ನೀವು ಮಾಡುವಂತ ನೀವು ಸೂಚನೆ ಮಾಡಿದರೆ ಮಾತ್ರ ನಾನು ಇದರತ್ತ ಕೈ ಹಾಕ್ತೀನಿ, ಇಲ್ಲ ತಲೆ ಹಾಕೋದ್ರ ಅಂತ ತಿಳ್ಕೊಂಡು ಮನೆಗೆ ಬಂದು ಬಾಗಲಕೋಟೆಗೆ ಬಂದು ಇದನ್ನ ಬರೆದಂತಹ ಜಗನ್ನಾಥದಾಸರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿನೂ ಹೌದು, ಅಲ್ಲಿ 7 ದಿವಸ ಮಧ್ಯಾಹ್ನ ಊಟನೇ ಇಲ್ಲ, ಒಪ್ಪತ್ತು ಊಟ, ಪ್ರದಕ್ಷಿಣೆ ಸ್ನಾನ ಮಾಡಿ ದೇವ್ರ ಪೂಜೆ ಮುಗಿಸ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಹಾಕಿ, ರಾಯರ ಫೋಟೋ, ಪ್ರಸನ್ನ ವೆಂಕಟದಾಸರ ಜಗನ್ನಾಥದಾಸರ ಫೋಟೋಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ, ಹಾರ್ಮೋನಿಯಂ ತೊಗೊಂಡು ಒಂದೊಂದು ಸಂಡೆ ಟ್ಯೂನಿಂಗ್ ಮಾಡ್ಲಿಕ್ಕೆ ಶುರು. 7 ದಿನದ ವೃತ್ತದಲ್ಲಿದ್ದು ಮಾಡಿದ್ದು. ಆಮೇಲೆ 6 ದಿನ ಏನೂ ಸೂಚನೆ ಇಲ್ಲ, ಒಪ್ಪತ್ತು ಊಟ ನೆಲದ ಮೇಲೆ ಮಲಗ್ತಿದ್ದೆ. ಊಟ ಮಾಡಿದ್ರೆ ಮರುದಿವ್ಸ ಮತ್ತು ಶ್ರತಿಗೆ ಊಟ, ಒಂದು ಕಾಳು ನೀರು ಸಹ ಕುಡಿತಿದ್ದಿಲ್ಲ. 6 ದಿವಸ ಏನೂ ಸೂಚನೆ ಇಲ್ಲ. ಆಮೇಲೆ ನಾನು ಅಂದ್ಕೊಂಡೆ, ಇದು ನನ್ನ ಯೋಗ್ಯತೆ ನಮಗೆ ಬೇಕಲ್ಲ, ಆ ಯೋಗ್ಯತೆ ಇಲ್ಲ, ನೋಡಿ ನಾಳೆ ಒಂದು ದಿವಸ ಸೇವೆ ಮಾಡಿ ಬಿಟ್ಬಿಡೋಣ ಅಂತ ತಿಳ್ಕೊಂಡು, 7th ಡೇ ಮಾರ್ನಿಂಗ್ ಕನಸಿನೊಳಗೆ ನಾನು ಎಲ್ಲೇ ಹೊರಗೆ ಹೋಗಿದ್ದೆ, ಮನೆಗೆ ಬಂದೆ. ಮನೆಯೊಳಗೆ ಯಾರೋ ಹರಿಕಥಾಮೃತ ಸಾರ ಅನ್ಲಿಕ್ಕತ್ತಿದ್ರು, ಮನೆ ತುಂಬ ಮಾವಿನ ಹಣ್ಣುಗಳು, ಒಳಗೆ ಝಾಂಗ್ಟಿ ಅವೆಲ್ಲ ಸಪ್ಪಳ ಕೇಳಿಸಿತ್ತು. ಆಮೇಲೆ ಹರಿಕಥಾಮೃತ ಸಾರ ನಾನು ಒಳಗೆ ಬಂದೆ, ಹಾಯ್ಲಿಕ್ಕೆ ಅಷ್ಟು ಜಾಗ, ಅಷ್ಟು ಮಾವಿನ ಹಣ್ಣುಗಳು ಹಾಯ್ಲಿಕ್ಕೆ ಹರಿಕಥಾಮೃತ ಸಾರ ಅನ್ನು ಅಂತ ನಾನು ಹೇಳ್ದಂಗೆ. ಅವಾಗ ನಾನು ಎಚ್ಚರ ಆಯ್ತು, ನೋಡಿ ಒಬ್ರು ಕೇಳಿದೆ, ಇಲ್ಲ ಮಾಡುವಂಥ ಗ್ರೀನ್ ಸಿಗ್ನಲ್ ಕೊಟ್ಟಾರೆ, ನೀವು ಮಾಡೋ ಸಕ್ಸಸ್ ಆಯ್ತು. ಆ ಪ್ರಕಾರ ಎಲ್ಲ ಸಕ್ಸಸ್ ಆಯ್ತು. ಆಮೇಲೆ ಅವ್ರು ನೆನೆಸ್ಕೋತ ಮೊದಲೇ ಒಂದು 5-6 ಸಂಧಿ ಹೆಂಗೋ ಅಂದೆ, ಮುಂದೆ ಅತ್ಯದ್ಭುತವಾದಂಥದ್ದು, ಒಂದೊಂದು ಅಕ್ಷರ ಇತ್ಲಾಗ ಒಡೆದು ಏನು ಮಾಡಬಾರ್ದು, ಅರ್ಥಕ್ಕೆ ಅನರ್ಥ ಬರಬಾರ್ದು, ಏನು ಒಂದು ಅಕ್ಷರ ಆ ಕಡೆ ಈ ಕಡೆ ಆಗೋಂಗಿಲ್ಲ. ಭಾಮಿನಿ ಷಟ್ಪದ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಅದು ಭಾಮಿನಿ ಷಟ್ಪದಿಗಳಿರೋದ್ರಿಂದ ಭಾಮಿನಿ ಷಟ್ಪದಿಯೊಳಗೆ ಆಗಬೇಕು. ಆ ಭಾವನೆ ತಕ್ಕ ರಾಗಗಳ ಇದು ಜೋಡಣೆ ಆಗಬೇಕು. ಇದನ್ನೆಲ್ಲ ಮಾಡಿಕೊಂಡು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ರೆಕಾರ್ಡಿಂಗ್ ಆಯ್ತು. ಒಂದು 8 ದಿವಸ ಕಂಟಿನ್ಯೂಸ್, ಮುಂಜಾನೆ 8ಕ್ಕೆ ಚಾಲು ಆದ್ರೆ ರಾತ್ರಿ 11ಕ್ಕೆ ಮುಗಿತು. ಪ್ರಭಾ ಸ್ಟುಡಿಯೋದ ರೆಕಾರ್ಡಿಂಗ್ ಮಾಡಿದ್ವಿ. ಆ ಪ್ರಭಾ ಸ್ಟುಡಿಯೋ ಅವರು ಭಾಳ ಅಭಿಮಾನದಿಂದ, ನಿಮ್ದಿದ್ದ ನಾವು ಯಾರ್ದೇ ಇಟ್ಕೊಳ್ಳೋಂಗಿಲ್ಲ, ನಿಮ್ದು ಒಂದೇ ಅಂತ ಇಟ್ಕೊಂಡು ಹೇಳಿ ಮಾಡಿಸಿ. ಆಮೇಲೆ ಎಷ್ಟೋ ಪಂಡಿತರು ಅದನ್ನು ನೋಡ್ಲಿಕ್ಕೆ ಬಂದರು, ಕೇಳಿದ್ರು. ಒಬ್ಬರು ಪಂಡಿತರು, ಹೆಸರು ಹೇಳಂಗಿಲ್ಲ ನಾನು, ಅವ್ರು ಬಂದು, ನೀವು ಸಣ್ಣವಾದ್ರೂ ಚಿಂತಿಲ್ಲಪ್ಪ, ನಿನಗೊಂದು ನಮಸ್ಕಾರ ಹಾಕಿಬಿಡ್ತೀನಿ ಅಂತ. ಯಾಕೆ ಸ್ವಾಮಿ ಇದ್ಯಾಕೆ ನನಗೆ ತಪ್ಪ ಇದು ಮಾಡಿ, ಇಲ್ಲ ನಾವು 50 ವರ್ಷ ಆಯ್ತು ಅದನ್ನೇ ಮಾಡ್ಲಿಕ್ಕತ್ತೀವಿ, ಅದನ್ನ ಅಲ್ಲಿಗೆ ಬರ್ತಾ ಇಲ್ಲ, ನೀನು ಹೊಡೆದು ಆರಾಮ್ ಹಾಡ್ತಾ ಇದ್ದಿಲ್ಲ, ಇದೇನು ಅಂತ ನಾ ಹೇಳಿದೆ, ನಾ ಹಾಡೋದಲ್ಲ, ಒಳಗೆ ಅವ್ರು ಕೂತು ಹಾಡ್ತಾ ಇದ್ದಾರೆ, ಅದು ಚಲೋ ಆಗಿದೆ. ಹೀಗಾಗಿ ಅದೊಂದು ಬಂತು, ಎಲ್ಲ ಕಡೆ ಎಲ್ಲ ಎಕ್ಸೆಪ್ಟ್ ಮಾಡಿದರು. ಎಷ್ಟೋ ಗಾಯಕರು ಪ್ರಯತ್ನ ಮಾಡಿದರು, ಆಗಲಿಲ್ಲ. ಅದು ನಮ್ಮ ಭಾಗ್ಯ, ನಮ್ಮ ಹಿರಿಯರು ಮಾಡಿದ ಪುಣ್ಯ, ರಾಯರ ಅನುಗ್ರಹದಿಂದ ಅದು ಸಂಪೂರ್ಣವಾಗಿ ಆಗಿ ಜನ ಎಲ್ಲ ಅಂತ ಇದ್ದಾರೆ. ಅವರೆಲ್ಲ ಎಲ್ಲೋ ಒಂದು ಕಡೆ ನಾ ಕಾರ್ಯಕ್ರಮಕ್ಕೆ ಹೋದಾಗ ಒಂದು 45 ಜನ ಹೆಣ್ಮಕ್ಳು ನಾನು ಕರ್ಕೊಂಡು ಹೋಗಿ, ನಾನು ಹೆಂಗೆ ಹರಿಕಥಾಮೃತ ಹೇಳೀನಿ ಹಾಗೆ ಅದೇ ರೀತಿ ಅಂತ ತೋರಿಸಿದ್ರು. ನನಗೆ ಅದು ಭಾಳ ಖುಷಿ ಅನ್ನಿಸ್ತು. ಇದು ಜಗತ್ತಿನಾದ್ಯಂತ ಜಾತಿ ಮತ ಇಲ್ಲೇ ಇಲ್ಲ, ಎಲ್ಲರೂ ಅನ್ಬೋದು. ದೊಡ್ಡ ಕಾರುಣ್ಯ ಅದು ಹರಿಕಥಾಮೃತ ಸಾರದು. ಅಂದರೆ ಭಗವಂತನ ಅಸ್ತಿತ್ವ, ಜೀವಾತ್ಮರ ಅಸ್ತಿತ್ವ, ಅದು ಏನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ಯಾರ. ಅತ್ಯದ್ಭುತ. ಈ ಸುಧಾ ಓದಿ ಪದ ಮಾಡಬೇಕು ಅಂತಾರೆ, ಅದನ್ನು ಅಕ್ಷರಶ ಮಾಡಿದವರು ಜಗನ್ನಾಥದಾಸರು, ಮೊದಲೇ ಪ್ರಕಾಂಡ ಪಂಡಿತರು. ವಿಜಯದಾಸರಿಂದ ಉದ್ಧತರಾಗಿ ಜಗನ್ನಾಥ ವಿಠಲ ಅಂತ ಮುದ್ರಿಕೆಯಿಂದ
ಹಾಡುಗಳನ್ನು ಮಾಡಿ ಹರಿಕಥಾಮೃತ ಸಾರ ಬರೀಲಿಕ್ಕೆ ಗೋಪಾಲದಾಸರಿಂದ ಅವ್ರಿಗೆ ಆಯುಷ್ಯದಾನ ಮಾಡಿಸಿದ್ರು. ಇಂಥ ದೊಡ್ಡ ಮೇರು ಕೃತಿ ಅದು ನನ್ನ ಬಾಯಿ ಒಳಗೆ ಬಂದದ್ದು. ಅದು ನಮ್ಮ ಹೋಗ್ಹಾಗೆ ನಮ್ಮ ಹಿರಿಯರು ಮಾಡಿದ ಪುಣ್ಯ, ನಮ್ದೇನೂ ಗೊತ್ತಿಲ್ಲ. ಆದರೆ ಜನರ ಮೆಚ್ಚುಗೆ ಆಯ್ತು. ನೋಡಿದ ಏನು ಇವನು ನಿನ್ನೆ ಇಲ್ಲಿ ಬೆಂಗಳೂರಲ್ಲಿ ವಿಶ್ವೇಶತೀರ್ಥ ಆರಾಧನೆಗೆ ಹೋದಾಗ ಎಲ್ಲ ಜನ ಅದನ್ನಂತ ಹರಿಕಥಾಮೃತ ಸಾರ ಇವತ್ತೇನು ನಾವು ಅಂತ ಇದ್ವಿ ಅಂದ್ರೆ ಅದು ನಿಮ್ಮ ಪುಣ್ಯ ಅಲ್ಲ, ನಮ್ಮ ಪುಣ್ಯ ಅಲ್ಲ, ಹರಿದಾಸರ ಪುಣ್ಯ. ಈ ರೀತಿ ಅದು ಒಂದು ಸಾಲನ್ನ ಹರಿಕಥಾಂಸಾರದ್ದು ಹೇಳ್ಬೋದಾ ಸರ್? ಮಂಗಳಾಚರಣ ಸಂಧಿಯೊಳಗೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು, ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ, ಕರುಣಿಪುದೆ ಮಗೆ ಮಂಗಳವ. ಈ ರೀತಿ ದೇವರನ್ನ ನರಸಿಂಹದೇವ್ರನ್ನ ಹಿಡ್ಕೊಂಡು ಎಲ್ಲ ಯತಿಗಳಿಗೂ ದಾಸರು ಕೂಡ ಅಲ್ಲಿ ಸ್ಮರಣೆ ಮಾಡ್ಯಾರ. ಲಕ್ಷ್ಮೀದೇವಿಯನ್ನು ಮಾಡ್ತಾ ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳ ತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು, ಸಂತೈಸಲನು ದಿನವು. ಈಗ ಎಲ್ಲ ದೇವತೆಗಳನ್ನ ಸ್ಥಾಪನೆ ಮಾಡಿ ಯತಿಗಳಿಗೆ ಇವನ್ನ ನೀಕಕ ನಮಿಸುವಿನ ಆ ಕಮಲನಾಭಾದಿ ಯತಿಗಳ ನೀಕಕ ಕಮಲನಾಭ ತೀರ್ಥನ ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರಿಂದ ಇವತ್ತಿನವರೆಗೂ ಎಲ್ಲ ದಾಸರು ಯತಿಗಳಿಗೂ ದಾಸರಿಗೂ ನಮಸ್ಕಾರ ಮಾಡಿ ಬರೆದಂಥ ಈ ಹಾಡು.